ಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರದ ರಚನೆ ನಂತರ ಸಚಿವ ಸ್ಥಾನಕ್ಕಾಗಿ ವಿವಿಧ ಸಮುದಾಯಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ತುಮಕೂರು ಜಿಲ್ಲಾ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಕಾಂಗ್ರೆಸ್ ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ರೆಡ್ಡಿ ಸಮುದಾಯವು ಸುಮಾರು 30 ರಿಂದ 40 ಲಕ್ಷ ಜನಸಂಖ್ಯೆ ಹೊಂದಿದ್ದು, ಕಾಂಗ್ರೆಸ್ ಪಕ್ಷದಿಂದ ಸುಮಾರು 23 ಶಾಸಕರು ಆಯ್ಕೆಯಾಗಿದ್ದಾರೆ. ಆದರೂ ಸಮುದಾಯಕ್ಕೆ ಕೇವಲ ರಾಮಲಿಂಗಾರೆಡ್ಡಿ ಅವರಿಗೆ ಮಾತ್ರ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ನಾವು ತುಮಕೂರು ಜಿಲ್ಲೆ 1 ಜನ ಇದ್ದೀವಿ. ನಮಗೆ DCM ಮಾಡಿದ್ದು ಪರಮೇಶ್ ಸಾಹೇಬ್ರನ್ನ ಭಾರಿ ಸಂತೋಷ. ಫಸ್ಟ್ ಪಾಯಿಂಟ್. ಆಮೇಲೆ ಜಯಚಂದ್ರ ಅವ್ರನ್ನು ಇವತ್ತು ಪೇಪರಲ್ಲಿ ನೋಡಿದೆ, ಅವರು ఢిల్లీ ಪ್ರತಿನಿಧಿಯಾಗಿದ್ದಾರೆ. ಅದು 2 ಆಯಿತು. ನಮ್ಮ ತುಮಕೂರು ಜಿಲ್ಲೆಗೆ 3 ಕೊಡ್ತಿದ್ರು ಫಸ್ಟಿಂದ 3 ಅಂದರೆ ಈಗ ಆಲ್ರೆಡಿ ರಾಜಣ್ಣ ಅವರಿದ್ದರು, ರಮೇಶ್ ಸಾಹೇಬರಿದ್ದರು, ಜಯಚಂದ್ರ ಸಾಹೇಬರಿದ್ದರು, 3 ಜನ ಇದ್ದರು. ಈಗ ಇನ್ನೂ ಒಂದು ಸೀಟ್ ಬಾಕಿ ಇದೆಯಲ್ಲ, ಅದನ್ನು ನಾವು ಕೇಳ್ತಾ ಇದ್ದೀವಿ. ರಾಜಣ್ಣ ಅವರು ಸೀನಿಯರ್ ಇದ್ದಾರೆ, ಶ್ರೀರಾಕ್ಷಿ ಇದ್ದಾರೆ. ಅವರಿಬ್ಬರಲ್ಲಿ ಯಾರಿಗನ್ನ ಕೊಡಿ ಅಂತ, ನಮ್ಮ ಸಚಿವ ಸ್ಥಾನ ಕೊಡಿ, ಮಂತ್ರಿಗಿರಿ ಕೊಡಿ ಅಂತ ನಾವು ನಮ್ಮ ಜಿಲ್ಲೆಯಿಂದ ನಮ್ಮ ಲಕ್ಷ್ಯ ಮತ್ತೆ ಕೊಡಬೇಕು ಅಂತ ನಿಮ್ಮ ಆಗ್ರಹ ಇದೆಯಾ? ಇದೆ ಸ್ವಾಮಿ, ನಾವು ನಮ್ಮ ಆಗ್ರಹ ರಾಜನವ್ರಿಗೂ ಇದೆ, ಆಮೇಲೆ ಸೀನಿಯರ್ ಲೀಡರು ಷಡಾಕ್ಷರು ಇದ್ದಾರೆ, ನಮ್ಮ ಜಿಲ್ಲೆಯಿಂದ ಶ್ರೀನಿವಾಸ್ ಅವರೇ, ಪಾವಗಡ ವೆಂಕಟೇಶ್ ಅವರೇ ಇಲ್ಲ ಸೀನಿಯರ್ಸ್. ನನ್ನ ಅಂದ್ರೆ ನಮ್ಮ ಅಭಿಪ್ರಾಯ ಏನಂದ್ರೆ, ಈಗ ಹೈಕಮಾಂಡ್ ಯಾವಾಗಲೂ ದೊಡ್ಡ ಸಮುದಾಯ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಹೊಂದಿರುವ ಸಮುದಾಯಕ್ಕೆ ಮತ್ತೊಂದು ಸಚಿವ ಸ್ಥಾನ ನೀಡಬೇಕೆ ಎಂಬ ಬೇಡಿಕೆ ಕೇಳಿಬಂದಿದೆ. ಇನ್ನು ಎಚ್.ಕೆ. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದು, ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ. ಅವರು ಬೇರೆ ಯಾವುದೇ ಪಕ್ಷಕ್ಕೆ ಹೋಗದೆ ಕಾಂಗ್ರೆಸ್ನಲ್ಲಿ ತಮ್ಮ ರಾಜಕೀಯ ಜೀವನ ಮುಂದುವರೆಸಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಗೌರವಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಜಾಗ ಇಲ್ಲಿವರೆಗೂ ನಮ್ಮ ಸಮುದಾಯಕ್ಕೆ, ತುಮಕೂರು ಜಿಲ್ಲೆಯಲ್ಲಿ ಒಂದು ಸಮುದಾಯಕ್ಕೆ, ನಮ್ಮ ರೆಡ್ಡಿ ಜಿಲ್ಲಾ ರೆಡ್ಡಿ ಸಂಘ ಸಮುದಾಯಕ್ಕೆ 1 ಇಂಚ್ ಜಾಗ ಕೊಟ್ಟಿಲ್ಲ ಗೌರ್ಮೆಂಟಿಂದ, ಪ್ಲಸ್ ಒಂದು ಫಂಡು ಬಂದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಶಿವಕುಮಾರ್ ಸಾಹೇಬ್ರನ್ನ, ಆಮೇಲೆ ನಮ್ಮ ಮಂತ್ರಿಗಳನ್ನೆಲ್ಲರನ್ನು, ನಮಗೇನನ್ನ ನಮ್ಮ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಪರಮೇಶ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಇಬ್ಬರು ಕೇಳ್ತಾ ಇದ್ವಿ. ನಮ್ಮ ಜಿಲ್ಲೆ ಅವರಿಂದ ನಾಗಲೇ ಒಂದ್ಸಲ ಕೇಳಿದ್ವಿ, ಅವರು ಅವಾಗೇನೋ ತೊಂದರೆ ಇದೆ ಅಂತ ಹೇಳಿದ್ರು. ಈ ಸಲನ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಗೋಪಾಲ್ ರೆಡ್ಡಿ, ಜಯಚಂದ್ರ ರೆಡ್ಡಿ, ನಿರ್ಮಲಾ ಹಾಗೂ ಶಿವಾರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ.